ಇದು ನಿಮ್ಮ ಕಡೆ ಪುಣ್ಯದ ಮೇಲೆ ಬಹಳ ಹಳೆಯ ನನ್ನೆಲ್ಲರ ಇಷ್ಟದ ಕಥೆ. ಇದನ್ನು ಸುಧಾ ಅವರು ಈಗಿನ ಕಾಲಕ್ಕೆ ಮುಂದುವರೆದೇ ಬರೆದಿದ್ದಾರೆ. ಬನ್ನಿ ನೋಡೋಣ. ಶೃಂಗಾರ ಮತ್ತೆ ಫೋನ್ ಈ ಎರಡೂ ತುಂಬಾ ಇಷ್ಟ. ಬೆಳಗಿನ ಜಾವದಲ್ಲಿ ಎದ್ದು ನದಿಯಲ್ಲಿ ಸ್ನಾನ ಮಾಡಿ ಬಂದು ತಯಾರಾಗ್ತಾ ಇದ್ದಾನೆ. ಮೇಯ್ಸೋಕೆ ಬರಕ್ಕೆ ರೆಡಿನಾ? ಇನ್ನೇನೋ ಆಯ್ತು. ಓಹೋ, ಬರೇ ಬಹಳ ಚೆನ್ನಾಗಿ ಸಿಂಗಾರ ಮಾಡ್ಕೊಂಡಿದ್ಯಾ. ಏನೋ ಅದು ನಿಂತ ಪುರಾಣ. ಕಲ್ಲಲ್ಲಿ ಹಿಡ್ಕೊಂಡು ಪೋಸ್ ಕೊಡೋದು ನೋಡಿದ್ರೆ ಓಹೋ ವಿಡಿಯೋ ಮಾಡ್ತಾ ಇದೀಯ. ಯಾಕೆ? ಇನ್ಸ್ಟಾ ರೀಲ್ ಮಾಡ್ತಾ ಇದ್ದೀನಿ. ಯಾಕೆ? ಕಣಿ ಕೇಳು, ಇನ್ಸ್ಟಾಗ್ರಾಮ್ ನಲ್ಲಿ ಹಾಕೊಳ್ಳಕ್ಕೆ. ಅರೆ ಒಡತಿಗೆ ಹೊರಟಾದ್ರೆ ಒಯ್ಯಲ್ವಾ? ಅಯ್ಯೋ, ಪ್ರೈವೇಟ್ ಅಕೌಂಟ್ ನಲ್ಲಿ ಹಾಕೋತೀನಿ, ಅವರಿಗೆ ಗೊತ್ತಾಗಲ್ಲ. ಪ್ರೈವೇಟ್ ಅಕೌಂಟ? ಅಡಪ್ಪ ಬಳಸೆ. ನಮ್ಮ ಗೌಟಿ ಅವರ ಸ್ನೇಹಿತರ ಜೊತೆ ನಿಂತ್ಕೊಂಡು ಡ್ಯಾನ್ಸ್ ಮಾಡುತ್ತಾರಲ್ಲ, ಬಲೆ ಬಲೆ. ಮತ್ತೆ ಬಾ ಹೋಗವ್ವ. ಚೆಲುವಾದ ನಾಡು ನಮ್ಮ ಕರು ನಾಡು, ಚೆಲುವಾದ ನಾಡು ನಮ್ಮ ಕರು ನಾಡು. ಎಲ್ಲೆಲ್ಲೂ ಬನಸಿರಿ ನೋಡಿ ನರ ವೈಖರಿ, ಎಲ್ಲೆಲ್ಲೂ ಬನಸಿರಿ ನೋಡಿ ನರ ವೈಖರಿ. ಪೈರು ಪಚ್ಚ ಹಸಿರು ಹುಲ್ಲು ಸುತ್ತು ಮರದಿ ಹಾಜರಿ. ಚೆಲುವಾದ ನಾಡು ನಮ್ಮ ಕರು ನಾಡು, ಚೆಲುವಾದ ನಾಡು ನಮ್ಮ ಕರು ನಾಡು. ಕಳಿಂಗ ಕೊಲ್ಲನು ಮೊದಲಿಂದ ಹೊರಟನು, ಕಳಿಂಗ ಕೊಲ್ಲನು ಮೊದಲಿಂದ ಹೊರಟನು. ಕೈಯಲ್ಲಿ ಕೊಳಲು ಹಿಡಿದು ತುರುಗಳನ್ನು ಬೆಳೆದನು. ಚೆಲುವಾದ ನಾಡು ನಮ್ಮ ಕರು ನಾಡು, ಚೆಲುವಾದ ನಾಡು ನಮ್ಮ ಕರು ನಾಡು. ಗಂಗೆ, ಗೌರಿ, ತುಂಗಭದ್ರೆ, ಕಾಮಧೇನು, ಪುಣ್ಯಕೋಟಿ, ಹೊಸ ಎಲ್ಲ ಬಂದಿದೆ ಅನ್ನ. ನಾವು ಹೋಗ್ಬೇಡು. ಬಿರ್ಬಿರ್ನೆ ನಡಿ ಮತ್ತೆ. ಹೀಗೆ ನಮ್ಮ ಕಾಳಿಂಗ ಗೌಡ ಹಸುಗಳನ್ನೆಲ್ಲ ಕರ್ಕೊಂಡು ಹೋಗಿ ಮೇಯೋದಕ್ಕೆ ಬಿಟ್ಟ. ತಾನು ಕೊಡಲು ನುಡಿಸುವುದರಲ್ಲಿ ಮುಳುಗಿ ಹೋದ. ಹಸುಗಳು ಅಲ್ಲೇ ಅಡ್ಡಾಡುತ್ತಾ ಮೇಯುತ್ತಾ ಇದ್ದವು. ಆಹಾ, ಇವತ್ತು ಎಲ್ಲೆಲ್ಲೂ ಹಸಿರು ಹುಲ್ಲಿದೆ, ಇಷ್ಟು ಚೆನ್ನಾಗಿದೆ. ಹೌದು ಹೌದು, ಇಷ್ಟು ಒಳ್ಳೆ ಹುಲ್ಲು ಸಿಕ್ಕಿ ತುಂಬಾ ದಿನ ಆಗಿತ್ತು. ನೀನು ಹೇಳೋದು ನಿಜ ಗೌರಕ್ಕ. ಹುಲ್ಲು ತುಂಬಾ ರುಚಿ ಇದೆ. ಜೊತೆಗೆ ಎಷ್ಟು ಒಳ್ಳೆ ತಂಗಾಳಿ, ಮೇಯೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ನಾವೆಲ್ಲ ಇಷ್ಟು ಖುಷಿಯಾಗಿ ಮಾತಾಡ್ಕೊಂಡಿರ್ಬೇಕಾದ್ರೆ ನೀನ್ ಯಾಕೆ ಸತ್ತಿದ್ಯಾ ಪುಣ್ಯಕ್ಕ? ಯಾಕೋ ಏನೋ ಇವತ್ತು ನನಗೆ ಹೊಟ್ಟೆಗೆ ಏನು ಸೇರ್ತಾ ಇಲ್ಲ. ನಂಗೆ ಗೊತ್ತು ಅಕ್ಕಂಗೆ ಹುಲ್ಲು ಯಾತಕ್ ಸೇರ್ತಾ ಇಲ್ಲ ಅಂತ. ಏನು? ಅಕ್ಕಂಗೆ ಅವಳ ಕರುದೇ ಯೋಚನೆ
ಯೋಚನೆ ಅಲ್ವಾ ಅಕ್ಕ? ಯಾಕೋ ಇವತ್ತು ಮಗುದು ತುಂಬಾ ಜ್ಞಾಪಕ ಬರ್ತಾ ಇದೆ. ಕಣ್ಣಂಗೆ ಹೊಟ್ಟೆ ಹಸಿತಾ ಇದೆ ಅಂತ ಅನ್ಸುತ್ತೆ. ಅಕ್ಕ, ನೀನು ಯಾವಾಗ್ಲೂ ತುಂಬಾ ಯೋಚನೆ ಮಾಡ್ತೀಯ. ಇಲ್ಲಿ ಪ್ರಕೃತಿ ಎಷ್ಟು ಸೊಗಸಾಗಿದೆ. ಹಾಗೆ ಹೇಳು ಮತ್ತೆ. ಕಾಳಿಂಗಣ್ಣ ನಮ್ಮನ್ನು ವಾಪಸ್ ಕರ್ಕೊಂಡು ಹೋದಾಗ ಮಕ್ಕಳನ್ನು ನೋಡ್ಕೊಳ್ಳೋದು ಅಷ್ಟೇ. ಹಾ, ಆದ್ರೆ ಒಂದು ಯೋಚನೆ. ಅದೇನಪ್ಪ ನಿನ್ ಯೋಚನೆ? ಅಯ್ಯೋ, ನಾನು ಕೇಳಿದ್ದೀನಿ. ಈ ಕಾಡಿನಲ್ಲಿ ಅದ್ಭುತ ಒಬ್ಬ ಹುಲಿರಾಯ ಇದ್ದಾನಂತೆ. ಅಯ್ಯಪ್ಪ, ಎಲ್ಲಿ ಹುಲಿರಾಯ? ಅಯ್ಯೋ, ಎಲ್ಲೂ ಇಲ್ಲ ಗೌರಿ. ಬಂದ್ರೆ ಅಂತ ಹೇಳಿದ್ದು ಅಷ್ಟೆ. ಬಂದ್ರೆ ನಮ್ಮ ಕಾಳಿಂಗಣ್ಣ ಅವನ ತಮ್ಮ ಇಬ್ರು ಇದಾರಲ್ಲ, ಏನಿದ್ದಾರೋ ಏನು? ಒಬ್ಬರಿಗೆ ಕೊಳಲು, ಇನ್ನೊಬ್ಬರಿಗೆ ಸೋಲು. ಇಬ್ರು ಮಾಯ ಮಾಡ್ತಿದ್ದಾರೆ. ಏನು ಪ್ರಯೋಜನ ಇಲ್ಲ. ಹೌದು ಹೌದು, ಅದಕ್ಕೆ ನಾವು ತುಂಬಾ ಹುಷಾರಾಗಿ ಮೇಯ್ಬೇಕು, ಜೊತೆಯಾಗಿರ್ಬೇಕು. ಆಮೇಲೆ ಜೊತೆಯಾಗಿ ಆಡ್ಬೇಕು. ಆಮೇಲೆ ಕುಣಿಬೇಕು. ಅಯ್ಯೋ, ಇದೇನಿದು? ಹೀಗೆ ಇರೋಣ, ಹಾಯಾಗಿರೋಣ, ಹೀಗೆ ಇರೋಣ, ಹಾಯಾಗಿರೋಣ, ಇರುವ ನಾವು ಎಂದು ಹೀಗೆ ಒಂದಾಗಿ, ಜೊತೆಯಲ್ಲಿ ಹೀಗೆ ಕುಣಿಯುತ್ತ ನಾವು ತಲೆಯುತ್ತಲಿರುವ ಹುಲ್ಲಿನ ಹಸಿರಿನ ಭೂಮಿಯ ಬೆಳಗಲಿ, ಸ್ನೇಹದ ಸಿಹಿಯಲಿ, ಸೊಗಗಳ ಸವಿಯಲಿ, ಜೊತೆಯಲ್ಲಿ ಹೀಗೆ ಕುಣಿಯುತ್ತ ನಾವು ತಲೆಯುತ್ತಲಿರುವ ಹೀಗೆ ಇರೋಣ. ಹೀಗೆ ನಮ್ಮ ಹಸುಗಳು ಕಾಡಿನಲ್ಲಿ ಮೇಯುತ್ತಾ ಕುಣಿಯುತ್ತಾ ಇರಬೇಕಾದ್ರೆ ಪುಟ್ಟ ಕರುಗಳು ಏನು ಮಾಡ್ತಾ ಇದ್ವು? ಅಮ್ಮ ಅಮ್ಮ. ಅಮ್ಮನ್ನ ಹುಡುಕ್ತಾ ಇದ್ದೀರಾ? ಹೌದು ಅಮ್ಮ, ಎಲ್ಲಿ? ನಂಗೂ ಗೊತ್ತಿಲ್ಲ, ಆದ್ರೆ ಹೇಗೆ ಹುಡುಕ್ಬೇಕು ಅಂತ ಗೊತ್ತು. ಹೇಗೆ? ಅವತ್ತು ಒಡೆಯಂಗೆ ಏನೋ ಬೇಕಾಗಿತ್ತು. ನಾನು ಇಲ್ಲಿಂದಾನೆ ನೋಡ್ತಾ ಇದ್ದೆ. ಆಮೇಲೆ ಆಮೇಲೆ ಅವನು ಕಂಪ್ಯೂಟರ್ ಅಲ್ಲಿ ಏನೋ ಟೈಪ್ ಮಾಡ್ದ. ಆಮೇಲೆ ಹೇಳು. ChatGPT ನಲ್ಲಿ ಕೇಳಿ ಹೊರಗೆ ಹೋಗಿ ಆ ವಸ್ತುನ ತಗೊಂಡೇ ಬಂದ್ಬಿಟ್ಟ. ಹೌದಾ? ಹಾಗಾದ್ರೆ ಕಂಪ್ಯೂಟರ್ ನಲ್ಲಿ ಟೈಪ್ ಮಾಡಿದ್ರೆ ಅಮ್ಮ ಸಿಗ್ತಾಳ? ಹೌದಾ, ಸಿಗ್ತಾಳ? ಹೌದು. ಈಗ ನಿನಗೆ ಈ ರಹಸ್ಯ ಹೇಳಿದ್ದಕ್ಕೆ ಒಂದೊಂದ್ಸಲಿ ಅಕ್ಕಿ ಬೆಲ್ಲ ಸಿಕ್ಕಾಗ ನಂದು ಕೊಡ್ಬೇಕು. ಅದು ನಿನಗಲ್ಲ. ಅಕ್ಕಿ ಬೆಲ್ಲ. ಹೊಟ್ಟೆ ಹಸಿತಾ ಇದೆ. ಅಮ್ಮ ಬೇಕು, ಹೊಟ್ಟೆ ಹಸಿತಾ ಇದೆ. ಅಯ್ಯೋ, ಅಲ್ಲಿ ನಿಲ್ಸಿ, ಹೇಳಕ್ಕಾಗಲ್ಲ. ಅಯ್ಯೋ, ಹೇಳಿದ್ದು ಗಲಾಟೆ ಯಾಕೆ? ಅಮ್ಮ ಬೇಕು, ಹೊಟ್ಟೆ ಹಸಿತಾ ಇದೆ. ಅಮ್ಮನಿಗೆ ಇದೆಲ್ಲ ಒಡೆಯ ಬಿಡಿಸೋದಕ್ಕೆ ಕಾಡಿಗೆ ಕರ್ಕೊಂಡು ಹೋಗಿದ್ದಾರೆ. ಈಗ ವಾಪಸ್ ಬರ್ತಾರೆ. ಹೌದಾ? ಈ ಅನ್ನನೇ ನಮ್ಮ ಕಂಪ್ಯೂಟರ್. ನಿನ್ಗೆ ಅಕ್ಕಿ ಬೆಲ್ಲ ಇಲ್ಲ. ಟಿಂಗ್ ಟಿಂಗ್ ಮಾವ. ಓಹೋ, ಆಗ್ಲೇ ಸಣ್ಣ ಕರು ಹಿಡ್ಕೊಳ್ಳೋ ಕಿತಾಪತಿನ? ಇಲ್ಲ, ಏನೂ ಇಲ್ಲ. ಹಾಗೆ ಸರಿ ಸರಿ, ಬನ್ನಿ ನಾವೆಲ್ಲ ಆಟ ಆಡೋಣ. ಅಷ್ಟೊತ್ತಿಗೆ ಅಮ್ಮ ಬರೋ ಸಮಯ ಆಗಿರುತ್ತೆ. ಹೌದು, ಸ್ನೇಹಿತರೆ ಎಲ್ಲ ಬನ್ನಿ.
ಹಾಗೆ ಇಲ್ಲೂ ಆಯಿತು. ಹಸು ಕರು ಎರಡು ಖುಷಿಯಾಗಿದ್ವು. ಆದರೆ ಹಬ್ಬಿದ ಮನೆ ಮಧ್ಯದೊಳಗೆ ಅರ್ಬುದಾನೆಂದೆಂಬ ವ್ಯಾಘ್ರನು ಅಬ್ಬರಿಸಿ ಹಸಿ ಹಸಿದು ಬೆಟ್ಟದ ಕಿಟ್ಟಿಯೊಳು ತಾನಿದ್ದನು. ಹೊಟ್ಟೆ ಹಸಿವು. ತುಂಬಾ ದಿನಗಳಿಂದ ಯಾರು ತಿನ್ನಕ್ ಸಿಗ್ತಾ ಇಲ್ಲ. ಈ ಜನರೆಲ್ಲ ಯಾವಾಗಲೂ ಟಿವಿ ಫೋನ್ ನೋಡ್ಕೊಂಡು ಇನ್ಸ್ಟಾ ರೀಲ್ಸ್ ಮಾಡ್ಕೊಂಡಿರ್ತಾರೇನೋ. ಹೊರಗೆ ಬರಲ್ಲ ಅನ್ಸುತ್ತೆ. ಹಾ, ಇದೇನಿದು? ಗಂಟೆ ಶಬ್ದ ಕೇಳ್ತಾ ಇದೆ. ಹಸುಗಳ ಗಂಟೆ ಶಬ್ದ. ಇಲ್ಲೇ ಬಚ್ಚಿಟ್ಟುಕೊಂಡಿರ್ತೇನೆ. ತಮ್ಮ, ಹುಲಿ ಬಂದು ನಮ್ಮ ಹಸುಗಳ ಮೇಲೆ ಬಿತ್ತು ಅನ್ಸುತ್ತೆ. ಆಯ್ತಲ್ಲ, ಗಂಟೆ ಶಬ್ದ ಕೇಳ್ತಾ ಇದೆ. ಬನ್ನಿ ಬನ್ನಿ, ಏನಾಯ್ತಪ್ಪ? ಪಾಪ ಆಯ್ತು, ಬಾಲ ಹೆದರಿದೆ. ಎಲ್ಲ ಹಸ ಸರಿಯಾಗಿ ಎಣಿಸ್ಕೊತಮ್ಮ. ಅರೆ ಇದೇನಲ್ಲ? ಏನಾಯ್ತು? ಪುಣ್ಯ ಕೋಟಿ ಕಾಣಿಸ್ತಾ ಇಲ್ಲ ಅಣ್ಣ. ಅಯ್ಯೋ ಹೌದಲ್ವಾ? ಒಂದು ಕೆಲಸ ಮಾಡುವ, ಈ ಹಸುಗಳನ್ನ ದೊಡ್ಡಿಗೆ ತಲುಪಿಸಿ ಮತ್ತೆ ವಾಪಸ್ ಬರುವ ಹುಡುಕಕ್ಕೆ. ಆಯ್ತು ಅಣ್ಣ, ನಡಿ ನಡಿ. ಅಂತೂ ಇಂತೂ ಹಸುಗಳು ತಪ್ಪಿಸಿಕೊಂಡವು. ಆದರೆ ಪುಣ್ಯಕೋಟಿಯಲ್ಲಿ ಅಯ್ಯೋ, ಬೇಗ ಬೇಗ ದೊಡ್ಡಿಗೆ ಹೋಗ್ಬೇಕು. ನನ್ನ ಪುಟ್ಟ ಕರು ಹಸಿವು ಅಂತ ಅಳ್ತಾ ಇದೆಯೋ ಏನೋ. ಹಾ, ಸಿಕ್ದೆ ಸಿಕ್ದೆ. ಹಳಾರೆ ಭೋಜನವಿದು ಭರ್ಜರಿ ಊಟಬಹುದು. ರಸದೌತಣ ನನಗಿಂದು ದೊರಕಿತೂರಿ ಬಂದು. ಹಳಾರೆ ಭೋಜನವಿದು ಭರ್ಜರಿ ಊಟಬಹುದು. ರಸದೌತಣ ನನಗಿಂದು ದೊರಕಿತೂರಿ ಬಂದು. ಅಹ 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 ಅಹ. ಕಾದು ಕಾದು ಹಸಿದು ಬಳಲಿ ಕೆರಳಿರುವೆ. ಬೇರೆದ್ದು ಈಗ ಬೇಗ ಸೀಳಿ ಬಿಡುವೆ. ಕುಡಿದು ಬಿಸಿ ರಕ್ತ ಆಗುವೆ ಬದು ಶಕ್ತ. ಹಳಾರೆ ಭೋಜನವಿದು ಭರ್ಜರಿ ಊಟಬಹುದು. ರಸಭೌತಣ ನನಗಿಂದು ದೊರಕಿತೂರಿ ಬಂದು. ತಡೆ ಹುಲಿರಾಯ, ತಡೆ. ತಡೆ? ಏನು ತಮಾಷೆ ಮಾಡ್ತಿದ್ಯಾ? ಹಸಿವು ಹಸಿವು. ನನ್ನ ಮಾತು ಒಂದು ಬಾರಿ ಕೇಳು ಹುಲಿರಾಯ, ದಯವಿಟ್ಟು. ಮತ್ತೆ ಅದೇ ಮಾತು. ಕಾದು ಕಾದು ಸಾಕಾಗಿದೆ. ಅದು ಅಲ್ಲದೆ ನಿನ್ನಿಂದ ಏನು ಪ್ರಯೋಜನ ಇಲ್ಲ. ಗದ್ದೆ ಮೇಯ್ದು ಫಸಲನ್ನ ನಾಶ ಮಾಡ್ತೀಯ. ನಾನು ಬೆಳೆಗಳನ್ನು ನಾಶ ಮಾಡುವುದಿಲ್ಲ. ಕಾಡಿನಲ್ಲಿರುವ ಹುಲ್ಲು, ಬೀದಿಯಲ್ಲಿರುವ ಕಸ ಕಡ್ಡಿ ತಿಂದು ಹಾಲು, ಮೊಸರು, ಬೆಣ್ಣೆ, ತುಪ್ಪ ಕೊಡ್ತೇನೆ. ಭೂಮಿ ಉಳ್ತೇನೆ, ಹೇರು ಹೊರ್ತೇನೆ. ನನ್ನ ಸಗಣಿ ಒಳ್ಳೆ ಗೊಬ್ಬರ. ಈಗ ಮನುಷ್ಯ ವಿಜ್ಞಾನದ ಉನ್ನತಿಯಿಂದ ಎಲ್ಲ ತಯಾರಿಸ್ತಾನೆ. ಆದರೆ ನನ್ನಿಂದ ಬಂದಿದ್ದು ಎಲ್ಲ ಆರ್ಗ್ಯಾನಿಕ್. ಒಂದಕ್ಕೆ 3 ಪಟ್ಟು ಬೆಲೆ. ಸಾಕು ಮಾಡು. ಮಾತನ್ನ ತಿರುಗಿಸಬೇಡ. ಸಾಯಕ್ಕೆ ತಯಾರಾಗು. ನನ್ನನ್ನ ತಿನ್ನು. ಆದರೆ ನಾನು ದೊಡ್ಡಿಗೆ ಹೋಗಿ ನನ್ನ ಕರುಗೆ ಹಾಲು ಕೊಟ್ಟು ಬರ್ತೇನೆ. ನಂತರ ತಿನ್ನು. ಹೇ ಹೇ ಹೇ, ನಾನು ಹುಲಿ. ನನ್ ಜೊತೆ ಆಟ ಆಡ್ತೀಯಾ? ವಾಪಸ್ ಬರ್ತೀಯಂತೆ. ಹ, ಇಲ್ಲ, ನಿಜವಾಗ್ಲೂ ಬರ್ತೇನೆ.
ನಿನ್ನನ್ನು ನಾನು ಹೇಗೆ ನಂಬಲಿ? ನಾನೇನು ಮೂರ್ಖನೇ? ಹುಲಿರಾಯ, ಸತ್ಯವೇ ನನ್ನ ತಾಯಿ ತಂದೆ, ಸತ್ಯವೇ ನನ್ನ ಬಂಧು ಬಳಗ. ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚಿನ ಪರಮಾತ್ಮನು. ಆದರೆ ನಿನ್ನನ್ನು ಹೀಗೆ ಹೋಗಕ್ಕೆ ಬಿಟ್ರೆ ನನ್ನ ಹೆಂಡತಿ ನನ್ನ ಮೆಚ್ಚಲ್ಲ. ಬಂದೇ ಬರ್ತೇನೆ, ಭಾಷೆ ಕೊಡ್ತೇನೆ. ಆ ಸೂರ್ಯ, ಚಂದ್ರ, ಬ್ರಹ್ಮ, ಶಿವ ಎಲ್ಲರ ಮೇಲೆ ಆಣೆ. ಅಯ್ಯೋ, ಇವಳಂತೂ ನನ್ನ ಹೆಂಡತಿ ಅಮ್ಮ ಇಬ್ಬರಿಗಿಂತ ಭಯಂಕರ. ಇವಳನ್ನು ಹೋಗಕ್ಕೆ ಬಿಟ್ರೆ ವಾಸಿ. ಸುಮ್ಮನೆ ತಲೆ ಕೊರಿಬೇಡ, ನನ್ನ ಹೆಂಡತಿ ತರ ಹೋಗು, ನಡಿ. ಧನ್ಯವಾದ ಹುಲಿರಾಯ. ಬೇಗ ಓಡು, ನನ್ನ ಮನಸ್ಸು ಬದಲಾಗಕ್ಕೆ ಮುಂಚೆ. ನನಗೆ ಇವತ್ತು ಗ್ರಹಚಾರ ಸರಿಗಿಲ್ಲ. ಸಿಕ್ಕಿದ ಬೇಟೆಯನ್ನು ತಲೆ ತಿಂದು ತಪ್ಪಿಸಿಕೊಂಡು ಹೋಯ್ತು. ಬೇಟೆ ಇಲ್ಲದೆ ಗುಹಿಗೆ ಹೋಗಿ ಬಯಸ್ಕೊಳ್ಳೋ ಬದಲು ಇಲ್ಲೇ ಓಡಾಡ್ತಾ ಕಾಯ್ತಿರ್ತೇನೆ. ಮಾತು ಕೊಟ್ಟು ವಾಪಸ್ ಬರುತ್ತಿರುವ ಪುಣ್ಯಕೋಟಿಯ ದಾರಿ ಮುಳ್ಳಿನ ದಾರಿ. ಮುಂದೆ ನಮ್ಮಮ್ಮ ಎಲ್ಲಿ? ನಮ್ಮಮ್ಮ ಯಾಕೆ ಬರಲಿಲ್ಲ? ಓ, ಅಲ್ಲಿ ನೋಡಿ, ಯಾರು ಬರೋ ಹಾಗಿದೆ. ಅರೆ, ಅದು ನಮ್ಮ ಪುಣ್ಯಕೋಟಿ. ಅಮ್ಮ ಬಂದು, ಅಮ್ಮ ಬಂದು. ನಿನ್ನ ನೋಡಿ ಅಂತ ಬಂದೆ ಮಗು. ಸದ್ಯ ಬಂದ್ಯಲ್ಲ ಪುಣ್ಯಕ್ಕ. ನಂಗೆ ಯೋಚನೆ ಆಗಿತ್ತು ಆ ಹುಲಿರಾಯ ನಿನ್ನನ್ನು ಬಿಟ್ರು ಅಂತ. ಇದ್ದಿದ್ದ? ಹಾ, ಇದ್ದಿದ್ದ. ಮತ್ತೆ ಹೇಗೆ ಬಿಟ್ಟ? ಯಾಕೆ ಬಿಟ್ಟ? ನಾನು ನನ್ನ ಕರುಗೆ ಹಾಲು ಕೊಟ್ಟು ವಾಪಸ್ ಬರ್ತೀನಿ ಅಂತ ಭಾಷೆ ಕೊಟ್ಟಿದ್ದಕ್ಕೆ ಬಿಟ್ಟ. ನಿಂಗೆ ಬುದ್ಧಿ ಇದೆಯಾ? ಹೀಗೆ ಯಾರು ಮಾತು ಕೊಡ್ತಾರ? ಅಮ್ಮ, ಎಲ್ಲೂ ಹೋಗ್ಬೇಡಮ್ಮ. ಆದದ್ದಾಯ್ತು, ಜೀವ ಉಳಿಸಿಕೊಟ್ಟು ಬಂದಿದ್ದಾಳೆ. ಈಗ ಹೋಗದೆ ಸುಮ್ಮನೆ ಬಿಡು ಪುಣ್ಯಕ್ಕ. ಇಲ್ಲ ಕಾಮಲಿ, ಕೊಟ್ಟ ಮಾತಿಗೆ ತಪ್ಪಬಾರದು, ಕೆಟ್ಟ ಯೋಚನೆ ಮಾಡಬಾರದು. ಅಮ್ಮ, 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 ನಾನು ನಿನ್ನ ಬಿಟ್ಟು ಹೇಗೆ ಬಾಳಮ್ಮ? ಅಮ್ಮ, ನಾನು ನಿನ್ನ ಬಿಟ್ಟು ಹೇಗೆ ಬದುಕಮ್ಮ? ನೀನೇ ದೀಪ ನನ್ನ ದಾರಿಗೆ, ನೀನೇ ಜ್ಯೋತಿ ನನ್ನ ಬಾಳಿಗೆ, ನೀನಿಲ್ಲದೆ ಬರೇರುಳಮ್ಮ. ಪದ ಅಮ್ಮ. ಅಂತಹ ಅಮ್ಮ ಇನ್ನೂ ಇರಲ್ಲ ಅಂತ ಗೊತ್ತಾದಾಗ ಆ ಪುಟ್ಟ ಕರುವಿನ ಗತಿ. ಅಮ್ಮ, ನೀನು ಸಾಯಲೇಕೆ? ನನ್ನ ತಪ್ಪಲಿ ಮಾಡಲೇಕೆ? ಅಯ್ಯೋ ಮಗು, ನಾನು ಮಾತು ಕೊಟ್ಟಿದ್ದೇನೆ, ನನ್ನನ್ನು ತಡಿಬೇಡ. ಅಮ್ಮ, ನೀನು ಹೋದ್ರೆ ನಾನು ಯಾರ ಹಾಲು ಕುಡಿಲಿ ಅಮ್ಮ? ಯಾರ ಹತ್ರ ಮಲ್ಕೊಳ್ಳಿ ಅಮ್ಮ? ನನ್ನನ್ನು ಯಾರು ನೋಡಿಕೊತಾರೆ? ಹೌದು ದೊಡ್ಡಮ್ಮ, ನೀನು ಹೋಗ್ಬೇಡ. ನಿಮ್ಮನ್ನೆಲ್ಲ ಬಿಟ್ಟು ಹೋಗೋಕ್ಕೆ ನನಗೂ ಕಷ್ಟ ಮಕ್ಕಳೇ, ಆದರೆ ಇದು ನನ್ನ ಧರ್ಮ. ನಿನ್ನನ್ನು ಚಿಕ್ಕ ಮಂದಿರು ನೋಡ್ಕೊತಾರೆ, ನಿನ್ನ ಸ್ನೇಹಿತರು ನಿನ್ನ ಜೊತೆ ಮಲಗ್ತಾರೆ. ಇದು ನಿಮಗೆ ದೇವರು ಕೊಟ್ಟಿದ್ದು ಸ್ಲೀಪ್ ಓವರ್ ಬರೀ. ಅಮ್ಮ, ನನಗೆ ಈ ಸ್ಲೀಪ್ ಓವರ್ ಬೇಡಮ್ಮ. ನೀನು ಹೋಗದೆ ಇಲ್ಲೇ ಇದ್ಬಿಡು ಅಕ್ಕ. ಹೌದು ಹೌದು, ಹೋಗ್ಬೇಡ. ತಂಗಿಯರೇ, ನೀವೆಲ್ಲ ಈ ದಬ್ಬ
ನನಗೆ ಮಾತು ಕೊಡು. ಆ ಬೆಟ್ಟದ ಬದಿಯಲ್ಲಿ ಹೋಗಬೇಡ. ಯಾವಾಗಲೂ ನಿನ್ನ ಸ್ನೇಹಿತರ ಜೊತೆ ಗುಂಪಿನಲ್ಲಿಯೇ ಇರು. ಹಾಗೆ ಆಗಲಿ ಅಮ್ಮ. ನಮ್ಮಿಬ್ಬರ ಋಣ ಇಂದಿಗೆ ತೀರಿತು. ನಾನೀಗ ಹೋಗುತ್ತೇನೆ ಮಗು. ತಂಗಿಯರೇ, ನನಗಾಗಿ ದುಃಖ ಪಡದೆ ನಿಮ್ಮ ಧರ್ಮ ಪಾಲಿಸಿ. ಆಯಿತು ಅಕ್ಕ. ನೀವೆಲ್ಲರೂ ಒಳ್ಳೆ ಸ್ನೇಹಿತರಾಗಿ ಸುಖವಾಗಿರಿ. ಆಯ್ತು ದೊಡ್ಡಮ್ಮ. ದೊಡ್ಡಮ್ಮ, ಅಕ್ಕ. ಎಲ್ಲರಿಗೂ ವಿದಾಯ ಹೇಳಿ ನಿರ್ಮಲ ಮನಸ್ಸಿನಿಂದ ಪುಣ್ಯಕೋಟಿ ಹುಲಿ ಹತ್ತಿರ ಬಂದಾಗ ಹುಲಿರಾಯ, ನಾನು ಬಂದಿದ್ದೇನೆ. ನೀನು ಬಂದ್ಯಾ? ಏನಿದು ಆಶ್ಚರ್ಯ! ತಡ ಮಾಡಬೇಡ. ಈಗಾಗಲೇ ನಿನ್ನ ಹಸಿವಿನಿಂದ ನರಳಿಸಿ ನಾನು ಪಾಪಿಯಾಗಿದ್ದೇನೆ. ನನ್ನನ್ನು ಕ್ಷಮಿಸಿ ನಿನ್ನ ಹೊಟ್ಟೆ ತುಂಬಿಕೋ. ಕ್ಷಮೆ? ಪಾಪ? ಹೀಗೂ ಉಂಟೆ? ನಿನಗೆ ಭಯವಿಲ್ಲವೇ? ನೀನು ಸಾಯಕ್ಕೆ ವಾಪಸ್ ಬಂದಿಲ್ಲ. ನೀನು ನೀನು ಯಾವತ್ತು ಅನುಭವಿಸಿದ ನೋವನ್ನು ಅನುಭವಿಸ್ತೀಯಾ ಗೊತ್ತಾ? ನನಗೆ ಭಯವಾಗುತ್ತಿದೆ ಹುಲಿರಾಯ. ಕಾಲುಗಳು ನಡುಗುತ್ತಿವೆ, ಹೃದಯ ಕಂಪಿಸುತ್ತಿದೆ. ಆದರೆ ಸತ್ಯವೇ ನನ್ನ ಆತ್ಮ. ಅದು ನನಗೆ ಶಕ್ತಿ ಕೊಡುತ್ತಿದೆ. ಅಯ್ಯೋ, ಇವೆಲ್ಲಷ್ಟು ಪುಣ್ಯಾತ್ಮರು. ಇವೆಲ್ಲರನ್ನು ನಾನು ಹೇಗೆ ಕೊಲ್ಲಲಿ? ಹುಲಿರಾಯ, ಏಕೆ ತಡ? ಬೇಗ ನನ್ನನ್ನು ಕೊಂದು ನಿಲ್ಲಿಸು. ನಿನ್ನನ್ನು ನಾನು ಕೊಲ್ಲಲಾರೆ. ಈಗಾಗಲೇ ನಾನು ಬೇಕಾದಷ್ಟು ಪ್ರಾಣಿಗಳನ್ನು ಕೊಂದು ಪಾಪಿಯಾಗಿದ್ದೇನೆ. ಇದೇನು ಹೇಳುತ್ತಿರುವ ಹುಲಿರಾಯ? ಹೌದು, ನೀನು ನನ್ನ ಅಕ್ಕನಂತೆ. ನಿನ್ನನ್ನು ಕೊಂದು ಮತ್ತು ಪಾಪಿಯಾಗುವ ಬದಲು ನಾನೇ ಸಾಯ್ತೇನೆ. ಧರ್ಮ ಜಯಿಸಿತು, ಅಧರ್ಮ ಅಳಿಯಿತು. ಸತ್ಕರ್ಮ ಜಯಿಸಿತು, ಸತ್ಯ ಮೆರೆಯಿತು. ಸದಾಚಾರ ಮೊರೆಯಿತು, ಸಜ್ಜನಿಕೆ ಮಿಡಿಯಿತು. ಔದಾರ್ಯ ಉಳಿಯಿತು. ತಂದನಾನ ಭಲೆ, ತಂದನಾನ ಜಯ ಜಯ, ತಂದನಾನ ಜಯ ಜಯ, ತಂದನಾನ ಜಯ ಜಯ, ತಂದನಾನ ಜಯ ಜಯ, ತಂದನಾನ. ಸತ್ಯದ ದಾರಿಯಲ್ಲಿ ನನ್ನ ಪುಣ್ಯ ಕೋಟಿ ಹಿಂಬಾಲಿಸಿ ನಡೆಯಿತು. ಹುಲಿ ಪಾಪ ದಾಟಿ, ಹುಲಿ ಪಾಪ ದಾಟಿ, ಹುಲಿ ಪಾಪ ದಾಟಿ. ಇವರಿವರ ತ್ಯಾಗಕ್ಕೆ ಹೇಳು ಏನು ಸಾಟಿ, ಹೇಳು ಏನು ಸಾಟಿ, ಹೇಳು ಏನು ಸಾಟಿ. ನಮಿಸಬೇಕು ಮನುಜರು ಪ್ರಾಣಿಗಳಿಗೆ ಕೋಟಿ, ಪ್ರಾಣಿಗಳಿಗೆ ಕೋಟಿ, ಪ್ರಾಣಿಗಳಿಗೆ ಕೋಟಿ. ತಂದನಾನ ಭಲೆ, ತಂದನಾನ ಜಯ ಜಯ, ತಂದನಾನ ಜಯ ಜಯ, ತಂದನಾನ ಜಯ ಜಯ, ತಂದನಾನ ಜಯ ಜಯ, ತಂದನಾನ. ಕಥೆ ಸುಖಾಂತ್ಯ ಆಯಿತು. ಪ್ರತಿ ಬಾರಿ ನಾವು ನಾಟಕ ಮಾಡಿದಾಗ ಒಂದು ಒಳ್ಳೆಯ ನೀತಿಯನ್ನು ಕಲಿಬೇಕು ಎನ್ನುವ ಆಸೆ. ಈ ಬಾರಿ ನಮ್ಮ ಜೀವನದಲ್ಲಿ ತಾಯಿಯ ಮಹತ್ವ ಮತ್ತು ಧರ್ಮದ ದಾರಿ ಕಷ್ಟವಾಗಿದ್ದರೂ ಸುಖವನ್ನು ತರುತ್ತದೆ ಅನ್ನೋದನ್ನ ಕಲಿತುಕೊಂಡ್ವಿ. ಇದನ್ನು
ಪರ್ಯಾಯಕರಿಗೆ ಇದರಿಂದ ಧನ್ಯವಾದಗಳು. ಕರ್ನಾಟಕದ ಸಂಸ್ಕೃತಿಯನ್ನು ಕೆನಡಾದಲ್ಲಿ ಸಾರೋಣ. ಕರ್ನಾಟಕದ ವೈಭವವನ್ನು ಕೆನಡಾದಲ್ಲಿ ಹಾಡೋಣ. ಕನ್ನಡ ಭಾಷೆಯ ಬೆಳೆಸೋಣ. ಕೆನಡಾದ ಜ್ಞಾನವ ಗಳಿಸೋಣ. ಕರ್ನಾಟಕದ ಸಂಸ್ಕೃತಿಯನ್ನು ಕೆನಡಾದಲ್ಲಿ ಸಾರೋಣ. ಕನ್ನಡ ನಾಡಿನ ಸಿಹಿನೆನಪುಗಳ ಸಂಭ್ರಮದಿಂದ ಹಂಚೋಣ. ಸಿರಿಗನ್ನಡದ ನುಡಿಮುತ್ತುಗಳ ಮಕ್ಕಳಿಗೆಲ್ಲ ಕಲಿಸೋಣ. ಕೆನಡಾ ನಾಡಿನ ಹೊಸ ಅನುಭವಗಳ ಸಂಭ್ರಮದಿ ಸ್ವಾಗತಿಸೋಣ. ಕೆನಡಾ ಕನ್ನಡ ಸಂಸ್ಕೃತಿಗಳನ್ನು ಸಂತಸದಿ ಆಚರಿಸೋಣ. ವಿಶ್ವಕ್ಕೆ ಶಾಂತಿಯ ಕೋರೋಣ. ತುಂಬ ತುಂಬ ಧನ್ಯವಾದಗಳು. ಪುಣ್ಯಕೋಟಿ ತಂಡಕ್ಕೆ, ಎಲ್ಲ ಮಕ್ಕಳಿಗೂ ಧನ್ಯವಾದಗಳು. ಈಗ ಪಾತ್ರಗಳ ಪರಿಚಯ. ಕರುಗಳ ಪಾತ್ರದಲ್ಲಿ ವೈಭವಿ ಆತ್ರೇಯ ಹಿರಿನರ್ತಿ, ಸಾನ್ನಿಧ್ಯ ಸೌದತ್ತಿ ಮಠ ಪುಣ್ಯಕೋಟಿ ಕರು, ಆದ್ಯ ಮನೋಹರ್ ಅವನಿ ಮನೋಹರ್, ವರುಣ್ ಆತ್ರೇಯ ರಚನಾ ಆತ್ರೇಯ, ಎಮ್ಮ ಪತ್ರಾವಳಿ, ಗಶ್ಮೀರ್ ಪತ್ರಾವಳಿ, ಸಾನ್ವಿ ಕರಂಕಿ, ಆದ್ರತಿ ಪಾರಂಪಳ್ಳಿ. ಹಸುಗಳ ಪಾತ್ರದಲ್ಲಿ ಪ್ರಣವಿ ಸುರೇಶ್ ಗೌರಿ, ಆದಿತ್ಯ ಪ್ರವೀಣ್ ತುಂಬಿಭದ್ರೆ, ಸಂಭ್ರಮ ಸೌದತ್ತಿ ಮಠ ಪುಣ್ಯಕೋಟಿ, ಅರವಿ ಚೇತನ್ ಗಂಗೆ, ಪ್ರಣತ್ ಅಂಬುಗ ಕಾಮಧೇನು, ಸಿದ್ಧಾನಂದ ಗೊಲ್ಲನ ಸಹಾಯಕ ಅಥವಾ ಗೊಲ್ಲ, ನಿರುತ್ ಪ್ರವೀಣ್ ಗೊಲ್ಲನ ತಮ್ಮ, ಚಿನ್ನಯ್ಯ ಆತ್ರೇಯ ಹಿರಿನರ್ತಿ ಗೊಲ್ಲ, ಅನಿತಾ ರಾವ್ ಹುಲಿ, ಮೈತ್ರಿ ಮುರಳೀಧರ್ ನಿರೂಪಕಿ. ನರ್ತಕಿಯರು ಪ್ರಣಾಳಿ ಅಂಬುಗ, ಅದಿತಿ ಪರಮಾನಂದ್, ಶ್ರೇಯಾ ಶಿವಮಲ್ಲು, ಯುಕ್ತಾ ರಾವ್, ಪ್ರಣತಿ ನಂದ, ಅಭಿಜ್ಞಾ ಚೇತನ್, ಚವಿ ಹರೀಶ್. ಸಪೋರ್ಟಿಂಗ್ ಟೀಮ್ ಮೆಂಬರ್ಸ್: ನೃತ್ಯ ಸಂಯೋಜನೆ ಸುಷ್ಮಿತಾ ಪಾರ್ಥಸಾರಥಿ, ಮೈತ್ರಿ ಮುರಳೀಧರ್, ಮೈತ್ರಿ ಮುರಳೀಧರ್, ಮಂಜುಶ್ರೀ ಸುರೇಶ್. ಗಾಯಕರು ಪವನ್ ರಾವ್, ಅಕ್ಷತಾ ಸವದತ್ತಿ ಮಠ್, ಸಾನ್ನಿಧ್ಯ ಸವದತ್ತಿ ಮಠ್. ಧ್ವನಿ ಮುದ್ರಣ ಮತ್ತು ಸಂಕಲನ ಸಹಾಯ ಶರಣ್ ಸವದತ್ತಿ ಮಠ್. ವೇಷಭೂಷಣ ವಿನೋ ಆತ್ರೆ, ವರ್ಷ ಚೇತನ್, ವೀಣಾ ರಾವ್. ರಚನೆ ಸಂಯೋಜನೆ ಮತ್ತು ನಿರ್ದೇಶನ ಸುಧಾ ಸುಬ್ಬಣ್ಣ. ಈಗ ಸುಧಾ ಸುಬ್ಬಣ್ಣ ಅವರು ಎಲ್ಲಿ ಇರ್ಬೇಕಂತ ಕೇಳ್ಕೊಳ್ತೀನಿ. ಈಗ ಶ್ರೀಹರ್ಷ ಹೆಗಡೆ ಅವ್ರು ಕರೀತಾ ಇದ್ದೀನಿ.